ನಮಸ್ಕಾರ ಎಲ್ಲರಿಗೂ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ದೇವರ ಬಗ್ಗೆ, ದೇವರ ಮಹತ್ವದ ಬಗ್ಗೆ ಮಾತಾಡೋಣ. ದೇವರ ಬಗ್ಗೆ ಮಾತಾಡಲು ಶುರು ಮಾಡಿದರೆ ಅದು ಒಂದು ಅಂತ್ಯವಿಲ್ಲದ ಸಾಗರ. ಯಾಕೆಂದರೆ ದೇವರ ಮಹಿಮೆ, ಅವನ ದಯೆ, ಅವನ ಶಕ್ತಿ ಇವುಗಳನ್ನು ವರ್ಣಿಸಲು ಪದಗಳೇ ಸಾಲುವುದಿಲ್ಲ. ನೀವು ಒಮ್ಮೆ ಯೋಚಿಸಿ ನೋಡಿ. ಒಬ್ಬ ಮನುಷ್ಯ ಕತ್ತಲಲ್ಲಿ ನಿಂತಿದ್ದಾನೆ. ಅವನಿಗೆ ಮುಂದೆ ಹೋಗುವ ದಾರಿ ಕಾಣಿಸುತ್ತಿಲ್ಲ. ಆಗ ಒಂದು ಚಿಕ್ಕ ದೀಪ ಬೆಳಗುತ್ತದೆ. ಆ ದೀಪವೇ ದೇವರು. ದೇವರು ಎಂದರೆ ಕತ್ತಲಲ್ಲಿ ಬೆಳಕನ್ನು ತೋರಿಸುವ ಶಕ್ತಿ. ಆದರೆ ನಾವು ದೇವರನ್ನು ಹುಡುಕುವುದೇಕೆ? ಅವನು ಎಲ್ಲಿದ್ದಾನೆ? ದೇವಾಲಯದಲ್ಲ, ಆಕಾಶದಲ್ಲ, ಪ್ರತಿಮೆಯಲ್ಲ, ಅಥವಾ ಮಂತ್ರಗಳಲ್ಲ. ಇಲ್ಲ, ಅವನು ನಮ್ಮ ಹೃದಯದಲ್ಲೇ ನೆಲೆಸಿದ್ದಾನೆ. ಒಂದು ಸತ್ಯಸಂಧ ಪ್ರಾರ್ಥನೆ, ಒಂದು ನಿಷ್ಠೆಯ ಹೃದಯ, ಇಷ್ಟು ಸಾಕು. ದೇವರು ಕೇಳುತ್ತಾನೆ. ಒಮ್ಮೆ ಒಬ್ಬ ಬಡವನು ದೇವರ ಮುಂದೆ ಅತ್ತ. ದೇವರೇ, ನನಗೆ ಅನ್ನ ಕೊಡು ಎಂದು ಪ್ರಾರ್ಥನೆ ಮಾಡಿದ. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಶ್ರೀಮಂತನು ಅವನಿಗೆ ಅನ್ನ ಕೊಟ್ಟ. ಬಡವನು ಸಂತೋಷದಿಂದ, ದೇವನೇ, ನೀನು ನನ್ನ ಪ್ರಾರ್ಥನೆ ಕೇಳಿದೆ ಎಂದು ಕಣ್ಣೀರು ಹಾಕಿದ. ಅಲ್ಲಿ ಶ್ರೀಮಂತನು ನಕ್ಕ. ನಾನು ಕೊಟ್ಟೆ, ದೇವರು ಅಲ್ಲ ಎಂದು ಹೇಳಿದ. ಆಗ ಬಡವನು ಉತ್ತರಿಸಿದ, ಹೌದು, ನೀನು ಕೊಟ್ಟೆ. ಆದರೆ ನನ್ನ ಪ್ರಾರ್ಥನೆಗೆ ದೇವರೇ ನಿನ್ನನ್ನು ಕಳುಹಿಸಿದ. ಇದರಿಂದ ಏನು ಗೊತ್ತಾಯಿತು? ದೇವರು ನೇರವಾಗಿ ಬರುವುದಿಲ್ಲ. ಆದರೆ ಮನುಷ್ಯ ರೂಪದಲ್ಲಿ, ಘಟನೆ ರೂಪದಲ್ಲಿ, ಅವಕಾಶ ರೂಪದಲ್ಲಿ ಬರುತ್ತಾನೆ. ಒಮ್ಮೆ ಶ್ರೀಕೃಷ್ಣನು ಗೋಪಾಲಕರ ಜೊತೆ ಆಟವಾಡುತ್ತಿದ್ದ. ಅವನು ಸಾಮಾನ್ಯ ಬಾಲಕನಂತೆ ಕಾಣುತ್ತಿದ್ದ. ಆದರೆ ಒಂದು ದಿನ ಅವನ ಬಾಯಿಯಲ್ಲಿ ಸಂಪೂರ್ಣ ಆಕಾಶವೇ ಕಾಣಿಸಿತು. ಆಶ್ಚರ್ಯದಿಂದ ಎಲ್ಲರೂ ಬೆಚ್ಚಿ ಬಿದ್ದರು. ದೇವರು ಹೀಗೆಯೇ ಇರುತ್ತಾನೆ. ಸಾಮಾನ್ಯ ಜೀವನದೊಳಗೆ ಅಸಾಮಾನ್ಯ ಶಕ್ತಿ. ಅವನನ್ನು ಹೆಚ್ಚು ತಿಳಿಯಲು ಪ್ರಾರಂಭಿಸಿದಷ್ಟು ಇನ್ನಷ್ಟು ಕುತೂಹಲ ಹುಟ್ಟುತ್ತದೆ. ದೇವರನ್ನು ನಂಬಿದರೆ ಕಷ್ಟ ಕಡಿಮೆಯಾಗುವುದಿಲ್ಲ, ಆದರೆ ಧೈರ್ಯ ಹೆಚ್ಚುತ್ತದೆ. ಬಿರುಗಾಳಿ ಬಂದರೂ ನಾನು ಒಬ್ಬನೇ ಅಲ್ಲ, ದೇವರು ನನ್ನ ಜೊತೆ ಇದ್ದಾನೆ ಅನ್ನುವ ಭರವಸೆ ಜೀವಕ್ಕೆ ಬಲ ನೀಡುತ್ತದೆ. ಮಹಾನ್ ಪಾಠಗಳು ಅಂದರೆ ರಾಮಾಯಣದಿಂದ ರಾಮನ ತಾಳ್ಮೆ ಕಲಿಯಬಹುದು. ಮಹಾಭಾರತದಿಂದ ಕೃಷ್ಣನ ಬುದ್ಧಿವಂತಿಕೆ ಕಲಿಯಬಹುದು. ಶಿವನಿಂದ ತ್ಯಾಗ ಕಲಿಯಬಹುದು. ದೇವಿಯಿಂದ ಶಕ್ತಿ ಮತ್ತು ಧೈರ್ಯ ಕಲಿಯಬಹುದು. ಪ್ರತಿಯೊಂದು ಕಥೆ ಒಂದು ಪಾಠ, ಪ್ರತಿಯೊಂದು ಪಾಠ ಒಂದು ಬೆಳಕು. ನೀವು ಯಾವ ಸಂಕಷ್ಟದಲ್ಲಿದ್ದರೂ ದೇವರನ್ನು ನೆನೆಯಿರಿ. ನೀವು ಬಿದ್ದರೂ ದೇವರು ಎಬ್ಬಿಸುತ್ತಾನೆ. ನೀವು ಸೋತರೂ ದೇವರು ಗೆಲ್ಲುವ ಧೈರ್ಯ ಕೊಡುತ್ತಾನೆ. ನೀವು ಒಂಟಿಯಾಗಿದ್ದರೂ ದೇವರು ಸಂಗಾತಿಯಾಗುತ್ತಾನೆ. ದೇವರನ್ನು ತಿಳಿಯಲು ಪ್ರಾರಂಭಿಸಿದರೆ ಅದು ಮುಗಿಯದ ಜಾತ್ರೆ. ನಾವು ಎಷ್ಟು ತಿಳಿಯುತ್ತೇವೋ ಇನ್ನಷ್ಟು ತಿಳಿಯಬೇಕೆನಿಸುತ್ತದೆ.
ನಾವು ಎಷ್ಟು ಅನುಭವಿಸುತ್ತೇವೋ ಇನ್ನಷ್ಟು ಅನುಭವಿಸಬೇಕೆನ್ನಿಸುತ್ತದೆ. ಹೀಗಾಗಿ ದೇವರ ಬಗ್ಗೆ ಮಾತನಾಡುವುದು ಎಂದರೆ ಮುಗಿಯದ ಪ್ರೇರಣೆಯ ನದಿ. ಅದು ಹರಿಯುತ್ತಲೇ ಇರುತ್ತದೆ. ಅದರಲ್ಲಿ ಮುಳುಗಿದವರು ಜೀವನದ ಬಿರುಗಾಳಿಯನ್ನೇ ಸುಲಭವಾಗಿ ಎದುರಿಸುತ್ತಾರೆ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಇನ್ನೂ ಹೆಚ್ಚು ಜನರಿಗೆ ತಲುಪಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರ ಪ್ರೇರಣೆ ಪ್ರತಿಯೊಬ್ಬರ ಹೃದಯದಲ್ಲಿ ಬೆಳಗಲಿ. ಧನ್ಯವಾದಗಳು.